Good morning, my dear students. So, previous class we discussed about the components of motherboard. So, in that components of motherboard, there is a processor, CMOS, BIOS, slots, disk controller, and I/O ports and bus. So, next we will discuss about that is a general structure of motherboard. Okay, so motherboard it is nothing but it is a main circuit board of the computer. ಸೊ ಮದರ್ ಬೋರ್ಡ್ ಅನ್ನೋದು ಇಟ್ ಇಸ್ ಅ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ವಿ ಡಿಸ್ಕಸ್ ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನೇನು ನೋಡಿದ್ವಿ, ದಟ್ ಇಸ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ನೋಡಿದ್ವಿ. ಸೊ ಇವತ್ತು ದಟ್ ಇಸ್ ಅ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ ಬೋರ್ಡ್. ಓಕೆ, ಸೊ that is the primary function of the processor is to be execute the instructions and gives the result to the user. So primary function of the processor. So processor anta helidre that is a CPU, central processing unit. So ಏನು ಮಾಡುತ್ತಾ, ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಫೆಚ್ ಮಾಡ್ಕೊಳ್ಳುತ್ತಾ ಮತ್ತೆ ರಿಸಲ್ಟ್ ಏನು ಮಾಡುತ್ತಾ ಯೂಸರ್ ಕೊಡುತ್ತೆ. ಓಕೆ, ಸೊ it fetches the instructions data from the user, that is a primary memory. ಸೊ ಯೂಸರ್ ಇಂದ ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ ತಗೊಳುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ ಪ್ರೈಮರಿ ಮೆಮೊರಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಟೆಂಪ್ರವರಿ ಮೆಮೊರಿ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಅನ್ ವೋಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಸೊ ಪ್ರೈಮರಿ ಮೆಮೊರಿಯಲ್ಲಿ ಏನಾಗುತ್ತೆ, ಡೇಟಾ ಸ್ಟೋರ್ ಆಗುತ್ತೆ. ಸೊ ಪ್ರೈಮರಿ ಮೆಮೊರಿ ಒನ್ಸ್ ಡೇಟಾ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ದ ಪ್ರೈಮರಿ ಮೆಮೊರಿ ಅಂಡ್ ದಿಸ್ ಡೇಟಾ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ದಿ ಪ್ರೊಸೆಸರ್ ಅಂಡ್ gives the result to the user. That is, it is fetches the instruction data from the primary memory and performs the required operation. These movement of data between the primary memory and the CPU, so this communication path is called as the bus. So hagadre, so illi memory irutte, so illi processor irutte. That is the movement of data between the processor and the memory. So in between the communication path is called as the bus. So bus anta helidre it is called as an communication path, right? So that is the processor has to be fetch the data from the memory, that is the primary memory, through the communication path. This communication path is called as a bus. So ಹಾಗಾದ್ರೆ ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂತ ಹೇಳಿದ್ರೆ ಸೊ ನಮ್ಗೆ ಏನು ಬೇಕು, ಒಂದು ದಾರಿ ಅನ್ನೋದು ಬೇಕು. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಪಾತ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ದಟ್ ಈಸ್ ದ ಪ್ರೊಸೆಸರ್ ಹ್ಯಾಸ್ ಟು ಬಿ ಟೇಕನ್ ದ ಡೇಟಾ ಫ್ರಮ್ ದಿ ಪ್ರೈಮರಿ ಮೆಮೊರಿ ಥ್ರೂ ದಿ path. This path is called as that is bus. Okay, so let us discuss about that is the general structure of the motherboard. So ಹಾಗಾದ್ರೆ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮದರ್ ಬೋರ್ಡ್. ಸೊ ಈ ಮದರ್ ಬೋರ್ಡ್ ಯಾವ ತರ ದಟ್ ಇಸ್ ಸ್ಟ್ರಕ್ಚರ್ ಇರುತ್ತೆ ಅನ್ನೋ ಕಾನ್ಸೆಪ್ಟ್, ರೈಟ್? ಸೊ ಇದೇ ಒಂದು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಬರ್ತೀವಿ, ಇದನ್ನ ಒಂದು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ಇದನ್ನ ನಾರ್ತ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ, ಇದನ್ನ ಸೌತ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದ ನಾರ್ತ್ ಬ್ರಿಡ್ಜ್ ಆರ್ ಎ ಹೋಸ್ಟ್ ಬ್ರಿಡ್ಜ್. ಸೊ ಇದನ್ನ ಹೋಸ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಹೋಸ್ಟ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಮೇನ್. ಓಕೆ, ಸೊ ದಟ್ ಈಸ್ ಅ ಹೋಸ್ಟ್ ಅಂತ ಹೇಳಿದ್ರೆ ದಟ್ ಇಸ್ ಅ ಮೇನ್ ಅಂತ ಹೇಳಿ ಕರಿತೀವಿ. ಓಕೆ, ನಾರ್ತ್ ಬ್ರಿಡ್ಜ್ ಆರ್ ಎ ಹೋಸ್ಟ್ ಬ್ರಿಡ್ಜ್, ಇಟ್ ಈಸ್ ಒನ್ ಆಫ್ the two chips or two core logic chipsets on the PC motherboard. It is used to manage the data communications between the CPU and the motherboard. So hagadre idina host anta heli kariತೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ it has to be manage the data from the that is a memory and the CPU. So data na ಏನು ಮಾಡುತ್ತೆ, ಮ್ಯಾನೇಜ್ ಮಾಡ್ತಾ ಬರುತ್ತೆ. ಯಾವ ಬ್ರಿಡ್ಜ್, that is a north bridge ಅಂತ ಹೇಳಿ ಕರಿತೀವಿ. Okay, so it is supposed to be paired with a second support chip is known as a south bridge. It is to be paired with the second chip. So ಯಾವುದ್ರ ಜೊತೆಗೆ ಪೇರ್ಡ್ ಆಗಿರುತ್ತೆ, ಸೆಕೆಂಡ್ ಚಿಪ್ ಜೊತೆಗೆ ಪೇರ್ಡ್ ಆಗಿರುತ್ತೆ. ಹಾಗಾದ್ರೆ ಅದನ್ನ ನಾವೆಂತ ಕರಿತೀವಿ, ಇಟ್ಸ್ ಸೌತ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ 5 ಮಾರ್ಕ್ಸ್ ಕೇಳ್ತಾರ, ಎಕ್ಸ್ಪ್ಲೈನ್ ದ ಜನರಲ್ ಸ್ಟ್ರಕ್ಚರ್ ಆಫ್ ದಿ ಮದರ್ ಬೋರ್ಡ್ ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಒನ್ ನೋಡೋಣ, ದಟ್ ಈಸ್ ಅ ನಾರ್ತ್ ಬ್ರಿಡ್ಜ್. ಸೊ ಈ ಮದರ್ ಬೋರ್ಡ್ನ ನಾವಿಲ್ಲಿ ಏನು ಮಾಡ್ತೀವಿ, ದಟ್ ಇಸ್ ಅ ಟೂ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಬರ್ತೀವಿ. ದಟ್ ಇಸ್ ಅ ನಾರ್ತ್ ಬ್ರಿಡ್ಜ್ ಅಂತ ಹೇಳಿ, ಸೌತ್ ಬ್ರಿಡ್ಜ್ ಅಂತ ಹೇಳಿ. ಸೊ ನಾರ್ತ್ ಬ್ರಿಡ್ಜ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಹೋಸ್ಟ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಹಾಗಾದ್ರೆ ದ ಫಸ್ಟ್ ಒನ್ ಇಸ್ ಅ ನಾರ್ತ್ ಬ್ರಿಡ್ಜ್ ಆರ್ ಅ ನಾರ್ತ್ ಚಿಪ್ ಸೆಟ್. ಸೊ ನಾರ್ತ್ ಬ್ರಿಡ್ಜ್ ಅಥವಾ ನಾರ್ತ್ ಚಿಪ್ ಸೆಟ್ ಅಂತ ಹೇಳಿ ಕರಿತೀವಿ. ಸೊ ನಾರ್ತ್ ಬ್ರಿಡ್ಜ್ it is responsible for controlling the high speed components like. So hagadre so north bridge it is responsible for controlling the high speed components. So high speed components ಏನು ಮಾಡುತ್ತೆ,
ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಹಾಗಾದ್ರೆ ನಮ್ಮ ಮದರ್ ಬೋರ್ಡಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಂಪ್ಯೂಟರ್ಲಿ ಯಾವ್ಯಾವ್ದು ಹೈ ಸ್ಪೀಡ್ ಕಾಂಪೊನೆಂಟ್ಸ್ ಇರುತ್ತೆ? ಸೊ ವಿಚ್ ಆರ್ ದಿ ಹೈ ಸ್ಪೀಡ್ ಕಾಂಪೊನೆಂಟ್ಸ್? ಲೈಕ್ CPU, RAM, video card, chipset bus. So these are the high speed components. So that is a north bridge or the north chipset. It is responsible for the high speed components like CPU, RAM, video card, chipset bus, and speed control and switch control the data. So ಏನು ಮಾಡುತ್ತೆ ನಾರ್ತ್ ಬ್ರಿಡ್. ಸೊ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾರ್ತ್ ಬ್ರಿಡ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಟ್ರೋಲಿಂಗ್ ದ ಹೈ ಸ್ಪೀಡ್ ಕಾಂಪೊನೆಂಟ್ಸ್ ಲೈಕ್ CPU, that is a processor. Okay, so next to that is a video card and that is a chipset bus and the speed control and the switch control the data. So ensuring the data back forth between the components is a smooth continuous. So data na ಏನು ಮಾಡುತ್ತೆ ಸ್ಮೂತ್ ಆಗಿ ಕಂಟಿನ್ಯೂಸ್ ಆಗಿ ದಟ್ ಇಸ್ ಅ ಫ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಅ ನಾರ್ತ್ ಬ್ರಿಡ್. ಲೈಕ್ ಸೊ ನಾರ್ತ್ ಬ್ರಿಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಟ್ರೋಲಿಂಗ್ ದ ಹೈ ಸ್ಪೀಡ್ ಕಾಂಪೊನೆಂಟ್ಸ್. ಹೈ ಸ್ಪೀಡ್ ಕಾಂಪೊನೆಂಟ್ಸ್ ಕಂಟ್ರೋಲ್ ಮಾಡೋದಕ್ಕೆ ಯಾವುದು ಯೂಸ್ ಮಾಡ್ತೀವಿ? ಸೊ ಎಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅ ನಾರ್ತ್ ಬ್ರಿಡ್. ರೈಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅ ಸೊ ಸೌತ್ ಬ್ರಿಡ್. ಸೊ ಸೌತ್ ಬ್ರಿಡ್ ಆರ್ ದಿ ಸೌತ್ ಚಿಪ್ಸೆಟ್. ಸೊ ನಾರ್ತ್ ಬ್ರಿಡ್ಜ್ ಆಯ್ತು ಇಲ್ಲಿಂದ. ಸೊ ಕೆಳಗಡೆ ಬರೋದು ದಟ್ ಇಸ್ ಅ ಸೌತ್ ಚಿಪ್ಸೆಟ್ ಅಥವಾ ಸೌತ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಸೊ ನಾರ್ತ್ ಬ್ರಿಡ್ಜ್ ನಿಮಗೆ ಆವಾಗಲೇ ಹೇಳಿದೆ. ಸೊ ನಾರ್ತ್ ಬ್ರಿಡ್ಜ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಟ್ರೋಲಿಂಗ್ ದ ಹೈ ಸ್ಪೀಡ್ ಕಾಂಪೊನೆಂಟ್. ಸೊ ಇದೆಲ್ಲದನ್ನ ಏನು ಮಾಡುತ್ತೆ ಹೈ ಸ್ಪೀಡ್ ಕಾಂಪೊನೆಂಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಯಾವುದು? ಸೊ ಎಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ನಾರ್ತ್ ಬ್ರಿಡ್ಜ್ ಅಲ್ಲಿ. ಸೊ ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅ ಸೌತ್ ಬ್ರಿಡ್ಜ್. ಸೊ ಏನು ಸೌತ್ ಬ್ರಿಡ್ಜ್ ಅಂತ ಹೇಳಿದ್ರೆ ಸೊ ಸೌತ್ ಬ್ರಿಡ್ಜ್ ಅಲ್ಲಿ ಏನೇನು ಬರುತ್ತೆ? ದಟ್ ಇಸ್ IO ಕಂಟ್ರೋಲರ್, IDE, SCADA and USB, Ethernet, audio code and CMOS memory. ಸೊ ಎಲ್ಲದೆಲ್ಲಿ ಬರುತ್ತೆ? ದಟ್ ಈಸ್ ಅ ಸೌತ್ ಬ್ರಿಡ್ಜ್ ಅಲ್ಲಿ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಈಸ್ ದಟ್ ಈಸ್ ಅ ಸೌತ್ ಬ್ರಿಡ್ಜ್. ಇಟ್ ಇಸ್ ಅ ಸಿಮಿಲರ್ ಟು ದಿ ನಾರ್ತ್ ಚಿಪ್ಸೆಟ್. ಸೊ ಸೌತ್ ಬ್ರಿಡ್ಜ್ ಅನ್ನೋದು ಕೂಡ ಏನಾಗಿರುತ್ತೆ? ಇಟ್ ಈಸ್ ಸಿಮಿಲರ್ ಟು ದಿ ನಾರ್ತ್ ಚಿಪ್ಸೆಟ್. ಓಕೆ. ಸೊ ನಾರ್ತ್ ಬ್ರಿಡ್ಜ್ ಆವಾಗಲೇ ಹೇಳಿದ್ದೆ. ಸೊ ನಾರ್ತ್ ಬ್ರಿಡ್ಜ್ ಇಟ್ ಈಸ್ ಅ ಕಂಟ್ರೋಲಿಂಗ್ ದ ಹೈ ಸ್ಪೀಡ್ ಕಾಂಪೊನೆಂಟ್ಸ್. ದಟ್ ಈಸ್ ಯಾವ್ಯಾವು? ದಟ್ ಇಸ್ ಅ ಪ್ರೊಸೆಸರ್ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ದಟ್ ಇಸ್ ಅ ಸೌತ್ ಬ್ರಿಡ್ಜ್ ಇಟ್ ಈಸ್ ಸಿಮಿಲರ್ ಟು ದಿ ನಾರ್ತ್ ಬ್ರಿಡ್ಜ್ and the north chipset. So but the south bridge chipset components is slower as. So north chipset that is a faster components and ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. So south bridge is a slower as sound card, net card, hard disk, CD-ROM and USB port and the BIOS, IC, etc. So south bridge it is a south bridge chipset. It is a slower as. So ಇದೇನಾಗಿರುತ್ತೆ? ದಟ್ ಇಸ್ ಅ ಸ್ಲೋವರ್ ಆಗಿರುತ್ತೆ. ಆಸ್ ಹಾಗಾದ್ರೆ ಯಾವ್ಯಾವ ಕಾಂಪೊನೆಂಟ್ಸ್ ಇರುತ್ತೆ? ದಟ್ ಈಸ್ ಅ ನೆಟ್ ಕಾರ್ಡ್ ಕನೆಕ್ಟ್ ಮಾಡ್ತಾ ಬರ್ತೀವಿ. ಸೊ ಅಲ್ಲಿ ನೆಟ್ ಕಾರ್ಡ್ ಕನೆಕ್ಟ್ ಮಾಡ್ತಾ ಬರ್ತೀವಿ. ಸೊ ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ದಟ್ ಇಸ್ ಅ CMOS ಬರುತ್ತೆ, ಬಯೋಸ್ ಬರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋದು ದಟ್ ಈಸ್ ಅ ಸೌತ್ ಬ್ರಿಡ್ಜ್. ಅರ್ಥ ಆಯ್ತಾ? ಹಾಗಾದ್ರೆ ಸೊ ಜನರಲ್ ಸ್ಟ್ರಕ್ಚರ್ ಆಫ್ ದಿ ಮದರ್ ಬೋರ್ಡ್ ಕೇಳಿದಾಗ ಸೊ ನಮ್ಮಲ್ಲಿ ಸೊ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ ಮದರ್ ಬೋರ್ಡ್ನ. ಒಂದೇದು ದಟ್ ಈಸ್ ಅ ನಾರ್ತ್ ಬ್ರಿಡ್ಜ್ ಅಂತ ಹೇಳಿ, ಸೆಕೆಂಡ್ ಇಸ್ ಅ ಸೌತ್ ಬ್ರಿಡ್ಜ್ ಅಂತ ಹೇಳಿ. ಓಕೆ. ಸೊ ನಾರ್ತ್ ಬ್ರಿಡ್ಜ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಹೈ ಸ್ಪೀಡ್ ಕಾಂಪೊನೆಂಟ್ಸ್. ಸೌತ್ ಬ್ರಿಡ್ಜ್ ಇಟ್ ಈಸ್ ಅ ಸ್ಲೋವರ್ ಆಸ್. ಸೊ ವಿಚ್ ಈಸ್ ಕಂಟ್ರೋಲಿಂಗ್ ದ ದಟ್ ಈಸ್ ಅ ನೆಟ್ ಕಾರ್ಡ್, ವಿಡಿಯೋ ಕಾರ್ಡ್ ಅಂಡ್ ದಿ ದಟ್ ಈಸ್ ಅ ಬಯೋಸ್. Okay, so this is the completes your general structure of the motherboard. So ಇಲ್ಲಿವರೆಗೂ ಈ ಸ್ಟ್ರಕ್ಚರ್ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ವಿ, ಈ ಸ್ಟ್ರಕ್ಚರ್ ನ ಡಿಫೈನ್ ಮಾಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ಈಸ್ ದಟ್ ಈಸ್ ಇದ್ರಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಸ್ ಯಾವ ಇದಾವೆ? ಸೊ ಮದರ್ ಬೋರ್ಡ್ ಕಾಂಪೊನೆಂಟ್ಸ್ ಹೇಳಿದೆ, ದಟ್ ಇಸ್ ಅ ಪ್ರೊಸೆಸರ್ ಹೇಳಿದೆ, ದಟ್ ಈಸ್ ಇಲ್ಲಿ ಸೊ ಬಯೋಸ್ ಅನ್ನೋದು ಬರುತ್ತೆ. ಸೊ ಇದು ಬಯೋಸ್ ಅನ್ನೋದು ದಟ್ ಈಸ್ ಅ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ದಟ್ ಈಸ್ ಇಲ್ಲಿ CMOS ಅಂತ ಹೇಳಿ ಒಂದು ಸ್ಮಾಲ್ ಶೆಲ್ ಟೈಪ್ ಬರುತ್ತೆ, ಇದು CMOS. ಸೊ ಈ ಕಾಂಪೊನೆಂಟ್ಸ್ ನಾವಿಲ್ಲಿ ಏನು ಮಾಡ್ತಾ ಬರ್ತೀವಿ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ. ಸೊ ನಿಮ್ಗೆ ಕೇಳ್ತಾರೆ ಎಕ್ಸ್ಪ್ಲೈನ್ ದಿ ಕಾಂಪೊನೆಂಟ್ಸ್ ಆಫ್ ದಿ ಮದರ್ ಬೋರ್ಡ್ ಅಂತ ಹೇಳಿ. ಸೊ ಹಾಗಾದ್ರೆ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್? ಸೊ ಯಾವ್ಯಾವ ಕಾಂಪೊನೆಂಟ್ಸ್ ನಮ್ಮ ಮದರ್ ಬೋರ್ಡ್ ಅಲ್ಲಿ ಇರುತ್ತೆ? ಸೊ ಯಾಕೆ ಮದರ್ ಬೋರ್ಡ್ನ ಇಷ್ಟು ಡಿಸ್ಕ್ರಿಪ್ಷನ್ ಆಗಿ ಕೊಡ್ತಾ ಇದ್ದಾರೆ? ಅದು ನಿಮ್ಮ ಸೆಕೆಂಡ್ PUC ಅಂತ ಹೇಳಿದ್ರೆ ಸೊ ಮದರ್ ಬೋರ್ಡ್ ಇಟ್ ಇಸ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತಾರೆ. ಓಕೆ. ಹಾಗಾದ್ರೆ ಸೊ ಫಸ್ಟ್ ಒನ್ ನೋಡ್ತಾ ಹೋಗ್ರಿ, ದಟ್ ಈಸ್ ದ BIOS. So basic input output system. Okay. So basic input output system ಅಂದ್ರೆ that is a so BIOS is a small chip on the motherboard. So ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. So
ಇಟ್ ಈಸ್ ಅ ಸ್ಮಾಲ್ ಚಿಪ್. ಓಕೆ, ಸೊ ನಾನು ಹೇಳ್ತಾ ಇರೋದು, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ದಟ್ ಈಸ್ ದ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಸೊ ಅದರಲ್ಲಿ ದಟ್ ಈಸ್ ಅ ಬಯೋಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ಬಯೋಸ್ ಅಂತ ಹೇಳಿದ್ರೆ basic input output system. Okay, so basic input output system, that is a BIOS. It is a small chip on the motherboard. It holds the data and instruction to the load the hardware settings required to activate the various devices like a keyboard, monitor and disk drives. So ಹಾಗಾದ್ರೆ ಈ that is what are the function of the BIOS ಅಂತ ಹೇಳಿದ್ರೆ, so BIOS, that is a basic input output system. It is responsible for controlling the, and it is required the controlling the, that is a keyboard, monitor and disk controllers, and it have some of the, it required some of the settings like a hardware, keyboard and disk controllers. So ಹಾಗಾದ್ರೆ ಇನ್ನೊಂದ್ಸಲ ನೋಡ್ಕೊಳ್ರಿ, it basic input output system BIOS, it is a small chip on the motherboard and it holds the hardware settings and to activate the various devices like a monitor and disk drives. So ಏನು ದಟ್ ಈಸ್ ಇದರಲ್ಲಿ ಸಮ್ ಸೆಟ್ಟಿಂಗ್ಸ್ ಏನಾಗಿರುತ್ತೆ, ಹೋಲ್ಡ್ ಮಾಡ್ಕೊಂಡಿರುತ್ತೆ. ಯಾವುದರಲ್ಲಿ? ಬಯೋಸ್ ಅಲ್ಲಿ. ದಟ್ ಈಸ್ ಅ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ದಟ್ ಇಸ್ ಅ ಬಯೋಸ್. ಇಟ್ ಹೋಲ್ಡ್ಸ್ ದಿ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಟು ಆಕ್ಟಿವೇಟ್ ದ ವೇರಿಯಸ್ ಕಾಂಪೊನೆಂಟ್ಸ್ ಲೈಕ್ keyboard and monitor and disk controller. So various components activate ಮಾಡೋದಕ್ಕೋಸ್ಕರ some of the settings ಏನಾಗಿರುತ್ತೆ, that is ಈ BIOS ಅಲ್ಲಿ ಹೋಲ್ಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ನೀವು ದಟ್ ಈಸ್ ಸಿಸ್ಟಮ್ನ ಆನ್ ಮಾಡಬೇಕಾದ್ರೆ ಸಮ್ ಆಫ್ ದಿ ಟೈಮಿಂಗ್ಸ್ನ ತಗೊಳುತ್ತೆ. ಕ್ಲಿಯರ್? ಸೊ ಸಿಸ್ಟಮ್ ಒಂದೇ ಸರಿಗೆ ನಿಮ್ಮ ಟಿವಿನ ಆನ್ ಮಾಡಿದಾಗ ಡೈರೆಕ್ಟಾಗಿ ಟಿವಿ ಆನ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಸಿಸ್ಟಮ್ನ ನೀವು ಸಿ ಪಿ ಯುನ ಬಟನ್ ಪ್ರೆಸ್ ಮಾಡಿದಾಗ ಸಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ನ ತಗೊಳುತ್ತೆ, ಅಥವಾ ಒಂದು ಟೈಮಿಂಗ್ಸ್ನ ತಗೊಳುತ್ತೆ, ಸಮ್ ಪೀರಿಯಡ್ಸ್ ಆಫ್ ಟೈಮಿಂಗ್ಸ್ನ ತಗೊಳುತ್ತೆ. ಈ ಟೈಮಿಂಗ್ಸಲ್ಲಿ ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಏನು ಮಾಡುತ್ತೆ, ದಟ್ ಈಸ್ ಆಕ್ಟಿವೇಟ್ ಮಾಡೋದಕ್ಕೋಸ್ಕರ. ಸೊ ಇದರಲ್ಲಿ ಸಮ್ ಸೆಟ್ಟಿಂಗ್ಸ್ ಹೋಲ್ಡ್ ಆಗಿರುತ್ತೆ. ಈ ಸೆಟ್ಟಿಂಗ್ಸ್ ಏನೋ ಆಕ್ಟಿವೇಟ್ ಆಗ್ಬೇಕು ತಾನೆ, ಸೊ ಅದಕ್ಕೆ ಒಂದು ಟೈಮಿಂಗ್ಸ್ನ ತಗೊಳುತ್ತೆ, ಬೂಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಅ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇಟ್ ಹೋಲ್ಡ್ಸ್ ದಿ ಹಾರ್ಡ್ವೇರ್ ಸೆಟ್ಟಿಂಗ್ಸ್. ಸೊ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಏನಾಗಿರುತ್ತೆ, ಇದರಲ್ಲಿ ಹೋಲ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೀಬೋರ್ಡ್ನ ಕನೆಕ್ಟ್ ಮಾಡಿದಾಗ ದಟ್ ಇಸ್ ಅ ಕೀಬೋರ್ಡ್ ಥರನೇ ವರ್ಕ್ ಆಗುತ್ತೆ ತಾನೆ, ಸೊ ಮೌಸ್ ಥರನೇ ವರ್ಕ್ ಆಗುತ್ತೆ ತಾನೆ. ಸೊ ಅದೇ ರೀತಿ ಈ ಮೌಸ್ ಸೆಟ್ಟಿಂಗ್ಸು, ಕೀಬೋರ್ಡ್ ಸೆಟ್ಟಿಂಗ್ಸು ಎಲ್ಲಿರುತ್ತೆ ಹಾಗಾದ್ರೆ, ದಟ್ ಈಸ್ ಬಯೋಸ್ ಅಲ್ಲಿ ಇರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಇಟ್ ಹೋಲ್ಡ್ಸ್ ದಿ, that is hardware settings to activate the various components like a keyboard, monitor and disk controller. Like, okay, next the BIOS runs the computer is switched on. So hagadre BIOS yavaga run agutte, basic input output system chip yavaga run agutte anta ಹೇಳಿದ್ರೆ, when the system is switched on. Switch system na switch on ಮಾಡಿದಾಗ ಏನಾಗುತ್ತೆ, that is BIOS run ಆಗ್ತಾ ಬರುತ್ತೆ. Clear? So next point, that is it performs on post. So ಇದು ಏನು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ, that is a post ಅನ್ನೋ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತಾ ಬರುತ್ತೆ. ಸೊ ಪೋಸ್ಟ್ ಅಂತ ಹೇಳಿದ್ರೆ ಪವರ್ ಆನ್ ಸೆಲ್ಫ್ ಟೆಸ್ಟ್. ಸೊ ಪವರ್ ಆನ್ ಆದಾಗ ಸೆಲ್ಫ್ ತನ್ನಟ್ಟಿಗೆ ತಾನೇ ಏನಾಗುತ್ತೆ, ಟೆಸ್ಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಅ ಪೋಸ್ಟ್, ಪವರ್ ಆನ್ ಸೆಲ್ಫ್ ಟೆಸ್ಟ್. Clear? So next is it hardware drives and presenting the functioning property. That checks the hardware drives is present functioning property. So ಕರೆಕ್ಟ್ ಆಗಿ ಏನು ಹಾರ್ಡ್ವೇರ್ಸು ಕರೆಕ್ಟ್ ಆಗಿ ಚೆಕಿಂಗ್ ಆಗ್ತಾ ಇದನೋ ಇಲ್ವೋ ಅಂತ ಹೇಳಿ ಏನಾಗುತ್ತೆ, ಪರ್ಫಾರ್ಮ್ ಆಗ್ತಾ ಬರುತ್ತೆ. ಸೊ ದಟ್ ಈಸ್ ಇಟ್ ಪರ್ಫಾರ್ಮ್ಸ್ ದಿ ಪೋಸ್ಟ್, ಪವರ್ ಆನ್ ಸೆಲ್ಫ್ ಟೆಸ್ಟ್, ಪೋಸ್ಟ್. ಓಕೆ, ಸೊ ದಟ್ ಈಸ್ BIOS in a certain code. So BIOS is a basic input output system. It requires it holds the hardware setting for activating the various functions, various like it performs the various functions and it activates the various components like that is keyboards, monitor and that is controllers. Okay, so BIOS is performing the post. So for performing the function like a post, post is nothing but power on self test. It checks the hardware drives. So hardwares na ಏನು ಮಾಡುತ್ತೆ, ಸೊ ಸಿಂಪಲ್ ಆಗಿ ದಟ್ ಇಸ್ ಚೆಕ್ ಮಾಡ್ಕೊಂತ ಹೋಗುತ್ತೆ. ದಟ್ ಈಸ್ ಪವರ್ ಆನ್ ಸೆಲ್ಫ್ ಟೆಸ್ಟ್. ಸೊ ಇಟ್ಸ್ ದಟ್ ಈಸ್ ಈ BIOS ನ ಕಾನ್ಸೆಪ್ಟ್.
ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ದಟ್ ಈಸ್ ದ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ ಬೋರ್ಡ್ನ ಹೇಳಿದೆ, ದಟ್ ಇಸ್ ನಾರ್ತ್ ಬ್ರಿಡ್, ಸೌತ್ ಬ್ರಿಡ್. ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ನ ಹೇಳ್ತಾ ಇದ್ದೀನಿ, ದಟ್ ಇಸ್ ದ ಜನರಲ್ ಕಾಂಪೊನೆಂಟ್ಸ್ ಆಫ್ ದಿ ಮದರ್ ಬೋರ್ಡ್. ಮದರ್ ಬೋರ್ಡಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇರುತ್ತೆ ಲೈಕ್. ಸೊ ನೆಕ್ಸ್ಟ್ ನೋಡ್ತಾ ಬರ್ರಿ, ದಟ್ ಈಸ್ CMOS ಅಂತ ಹೇಳಿ. CMOS ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್. ಸೊ ನೀವು ಸಿಸ್ಟಮ್ ಆನ್ ಮಾಡಿದಾಗ ಕೆಳಗಡೆ ದಟ್ ಈಸ್ ನಿಮ್ಮ ರೈಟ್ ಸೈಡ್ ಕೆಳಗಡೆ ಏನಾಗುತ್ತೆ, ದಟ್ ಈಸ್ ಟೈಮ್ ಡೇಟ್ ಶೋ ಆಗ್ತಾ ಇರುತ್ತೆ. ಸೊ ನೀವು 1 ಗಂಟೆಗೆ ಸಿಸ್ಟಮ್ ಆನ್ ಮಾಡಿದಾಗೂ ಅದೇ ಟೈಮ್ ತೋರಿಸುತ್ತೆ. ಸೊ ನೀವು ನೆಕ್ಸ್ಟ್ ಮಾರ್ನಿಂಗ್ ತೋರಿಸಿದಾಗ ನಿಮಗೆ ಸೊ ಅದೇ ಟೈಮಿಂಗ್ಸ್ನ ತೋರಿಸುತ್ತೆ, ಅಂದರೆ ಕರೆಂಟ್ ಟೈಮ್ನ ತೋರಿಸುತ್ತೆ. ಹಾಗಾದರೆ ಸೊ ಈ ಕರೆಂಟ್ ಟೈಮ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿ ಏನಾಗಿರುತ್ತೆ, ನಿಮ್ಮ ಮದರ್ ಬೋರ್ಡಲ್ಲಿ CMOS ಅನ್ನೋ ಒಂದು ಶೆಲ್ ಟೈಪ್ ಬರುತ್ತೆ. ಓಕೆ, CMOS ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್, ರೈಟ್. So CMOS is a type of the memory chip. It is stores the date and time system setup parameters. ಹಾಗಾದ್ರೆ ಇಲ್ಲಿ ಕಾಣ್ತಾ ಇರೋದ, ಸೊ ಇಲ್ಲಿ ಶೆಲ್ ಇಲ್ಲ, ಶೆಲ್ ತೆಗೆದಿದ್ದೇವೆ. ಓಕೆ, ಸೊ CMOS is a type of memory chip. ಸೊ ಇದು ಒಂದು ಕೂಡ ಮೆಮೊರಿ ಟೈಪ್ ಆಫ್ ಮೆಮೊರಿ ಚಿಪ್ ಆಗಿರುತ್ತೆ, and it stores the date, time and system setup parameters. So it holds the time, date and system setup parameters, and these parameters are loaded every time when the computer is started. So every time computer start ಆದಾಗ ಏನಾಗುತ್ತೆ, ಲೋಡ್ ಆಗ್ತಾ ಬರುತ್ತೆ. ಓಕೆ, ಸೊ CMOS ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ದಟ್ ಇಸ್ a CMOS. It holds the date and time parameters. ಡೇಟ್ ಮತ್ತೆ ಟೈಮ್ ಸೆಟಪ್ ಪ್ಯಾರಾಮೀಟರ್ಸ್ನ ಏನು ಮಾಡಿರುತ್ತೆ, ಹೋಲ್ಡ್ ಮಾಡ್ಕೊಂಡಿರುತ್ತೆ. ಯಾವುದು, ದಟ್ ಈಸ್ ಅ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಓಕೆ, ಸೊ ಇಟ್ ಈಸ್ ವೆನ್ ಆಕ್ಟಿವೇಟೆಡ್. ಸೊ ಯಾವಾಗ ಆಕ್ಟಿವೇಟೆಡ್ ಆಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ವೆನ್ ದ ಸಿಸ್ಟಮ್ ಈಸ್ ಟರ್ನ್ ಆನ್. ಸೊ ಸಿಸ್ಟಮ್ ಟರ್ನ್ ಆನ್ ಆದಾಗ, ಸೊ ಸ್ವಿಚ್ ಆನ್ ಆದಾಗ ಸೊ ಏನಾಗಿರುತ್ತೆ, ಆಕ್ಟಿವೇಟ್ ಆಗ್ತಾ ಬರುತ್ತೆ. ಓಕೆ, ಸೊ ಇಲ್ಲಿ ಕಾಣ್ತಾ ಇರೋದು, ಸೊ ಇಲ್ಲಿ ಶೆಲ್ ಟೈಪ್ ಇರುತ್ತೆ. ಸೊ ಈ ಸ್ಪೇಸಲ್ಲಿ ಅದನ್ನ CMOS ಅಂತ ಹೇಳಿ ಕರೀತೀವಿ. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ಸ್ಲಾಟ್ಸ್. ಸೊ ಇವೆಲ್ಲ ಸ್ಲಾಟ್ಸ್, ಇದು ಸ್ಲಾಟ್ಸು, ಇದು ಸ್ಲಾಟ್ಸು, ಈ ಸ್ಲಾಟ್ಸು, ಈ ಸ್ಲಾಟ್ಸ್. ಓಕೆ, ಸೊ ಒಂದೇ ಥರ ಸ್ಲಾಟ್ಸ್ ಇಲ್ಲ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್ ಬರ್ತಾ ಹೋಗ್ತವೆ. ಓಕೆ, ಸೊ ಮದರ್ ಬೋರ್ಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್ ಬರ್ತಾ ಹೋಗಿ. ಸೊ ಇಲ್ಲಿ ಕಾಣೋದು ಇವು ಸ್ಲಾಟ್ಸು. ಸೊ ದಟ್ ಈಸ್ ಇದು ಪೋರ್ಟ್ಸು. ಓಕೆ, ಸೊ ಈ ಸ್ಲಾಟ್ಸ್ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಸೊ ಬಯೋಸ್ ನೋಡಿದ್ರಿ, ಬಯೋಸ್ ನೆಕ್ಸ್ಟು CMOS ನೋಡಿದ್ರಿ. ಸೊ ಇಲ್ಲಿ ಬರೋದು ಬಯೋಸ್, ಇದು CMOS. ಓಕೆ, ಸೊ ನೆಕ್ಸ್ಟ್ ಈಸ್ ದಟ್ ಈಸ್ ಸ್ಲಾಟ್ಸ್. ಸೊ ಹಾಗಾದರೆ ಸ್ಲಾಟ್ಸ್ ಈಸ್ ಅನ್ ಓಪನಿಂಗ್ ಇನ್ ಎ ಕಂಪ್ಯೂಟರ್ when can system is printed circuit board. So slot is an opening in a computer system. You can insert a printed circuit board. So that is a ಇಲ್ಲಿ ಎಲ್ಲಿ ಸ್ಲಾಟ್ಸ್ ಇನ್ಸರ್ಟೆಡ್ ಆಗಿರುತ್ತೆ, ದಟ್ ಈಸ್ ಅ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಇದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡಲ್ಲಿ ನಾವೇನು ಮಾಡ್ತೀವಿ, ಸ್ಲಾಟ್ನ ಇನ್ಸರ್ಟ್ ಮಾಡಿರ್ತೀವಿ, ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಬರ್ರಿ, ಈ ಸ್ಲಾಟ್ಸಲ್ಲಿ ದ ಸ್ಲಾಟ್ಸ್ ಆರ್ ಆಫನ್ ಕಾಲ್ಡ್ ಆಸ್ ಅ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್. ಸೊ ಈ ಸ್ಲಾಟ್ಸ್ನ ನಾವೆಂತ ಕರಿತೀವಿ, ಆಫನ್ ದಟ್ ಇಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ ಅಂತ ಕೂಡ ಕರಿತೀವಿ. ಏನು ಎಕ್ಸ್ಪ್ಯಾನ್ಷನ್ ಸ್ಲಾಟ್ ಅಂತ ಹೇಳಿದ್ರೆ, ಸೊ ನಿಮ್ಮ ಫೋನಲ್ಲಿ ದಟ್ ಈಸ್ ಅ ಮೆಮೊರಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಮೆಮೊರಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ದಟ್ ಇಸ್ ಅ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡ್ತಾ ಬರ್ತೀವಿ. ಸೊ ಈ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡ್ತೀವಲ್ಲ, ಅದು ಏನದು, ದಟ್ ಈಸ್ ಅ ಎಕ್ಸ್ಪೆನ್ಷನ್ ಸ್ಲಾಟ್. ಅದು ಕೂಡ ಒಂದು ಸ್ವಲ್ಪ ಎಕ್ಸ್ಪೆನ್ಷನ್ ಸ್ಲಾಟ್. ಸೊ ಮೆಮೊರಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಮೆಮೊರಿ ಕಾರ್ಡ್ನ ಹಾಕ್ತಾ ಬರ್ತೀವಿ, ರೈಟ್. ಸೊ ಅದೇ ರೀತಿ ದಟ್ ಈಸ್ ಮದರ್ ಬೋರ್ಡಲ್ಲೂ ಕೂಡ ಎಕ್ಸ್ಪೆನ್ಷನ್ ಸ್ಲಾಟ್ ಅನ್ನೋದು ಇರುತ್ತೆ. ಓಕೆ, ಸೊ ಈ ಸ್ಲಾಟ್ಸ್ ನಾವು ಆಫನ್ ನಾವೆಂತ ಕರಿತೀವಿ, ದಟ್ ಈಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್. They allow you to expand the capabilities of the computer. So slots, it is allows the that is a expandable capabilities of the computer. Computer capabilities na ನಾವೇನು ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತಾ ಬರ್ತೀವಿ. ರ್ಯಾಮು 2GB ಇತ್ತಪ್ಪ ಅಂದರೆ ಸೊ ನಾವೇನು ಮಾಡ್ಬೋದು, ದಟ್ ಇಸ್ 4GB ತನಕ ನಾವೇನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಓಕೆ, ಸೊ ಇಲ್ಲಿ ರ್ಯಾಮ್ ಸ್ಲಾಟ್ಸ್ ನಾವು ಹಾಕ್ತಾ ಬರ್ತೀವಿ. ಸೊ ರ್ಯಾಮೋನ ದಟ್ ಇಸ್ 2GB ಇತ್ತಪ್ಪ ಅಂದರೆ ಇಲ್ಲಿ ಮತ್ತೆ ನಾವು 4GB ಹಾಕ್ಬೋದು. Okay, so that is expand the capabilities of the computer. The slots are used to expand the capabilities of computer. So computer capabilities na increase ಮಾಡೋದಕ್ಕೋಸ್ಕರ ಈ ಸ್ಲಾಟ್ಸ್ ನಾವು ಯೂಸ್ ಮಾಡ್ತೀವಿ.
the slots are often called as an expansion slot. So ಇದನ್ನ expansion slot ಅಂತ ಕೂಡ ಕರೀತೀವಿ. So expansion slot, so first one expansion slot, these slots are located on the motherboard. So expansion slot ಎಲ್ಲಿ located ಆಗಿರುತ್ತಾ, that is a motherboard ಅಲ್ಲಿ located ಆಗಿರುತ್ತೆ. The expansion cards are inserted in the expansion slots. So expansion card ಅನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಇನ್ಸರ್ಟ್ ಮಾಡ್ತಾ ಬರ್ತೀವಿ ಎಲ್ಲಿ, expansion slot ಅಲ್ಲಿ. ಸೊ ನಿಮ್ಮ ಮೊಬೈಲಲ್ಲಿ ಯಾವ ಥರ ಮೆಮೊರಿ ಕಾರ್ಡ್ ಹಾಕ್ತಿರಲ್ಲ ಅದೇ ರೀತಿ ಎಕ್ಸ್ಪಾನ್ಷನ್ ಕಾರ್ಡ್ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಇನ್ ದಿ ಎಕ್ಸ್ಪಾನ್ಷನ್ ಸ್ಲಾಟ್ಸ್. ಸೊ ಇದು ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಲ್ಲಿ ಎಕ್ಸ್ಪಾನ್ಷನ್ ಕಾರ್ಡ್ನ ನಾವು ಇನ್ಸರ್ಟ್ ಮಾಡ್ತಾ ಬರ್ತೀವಿ. 2 GB ರ್ಯಾಮ್ ಇತ್ತು 4 GB ಮಾಡ್ತೀವಿ. 2 GB ಗಿಂತ ದಟ್ ಇಸ್ ಅ 4 GB ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತೀವಿ. 2 GB ಇತ್ತು ರ್ಯಾಮು, ನಾವೇನು ಮಾಡ್ತಿದ್ವಿ 4 GB ಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದ್ವಿ. ಓಕೆ, ಸೊ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಆರ್ ಯೂಸ್ ಟು ಇನ್ಸರ್ಟ್ ದಿ ಎಕ್ಸ್ಪಾನ್ಷನ್ ಕಾರ್ಡ್, ರೈಟ್. ಸೊ ನೆಕ್ಸ್ಟ್ ಈಸ್, so these cards are given the computer new feature or increase the performance. So 2 GB ಇತ್ತು 4 GB ಹಾಕಿದ ತಕ್ಷಣ ಏನಾಯ್ತು, ನ್ಯೂ ಪರ್ಫಾರ್ಮೆನ್ಸ್ ಏನಾಯ್ತು, ಇನ್ಕ್ರೀಸ್ ಆಗ್ತಾ ಬಂತು, ಸ್ಪೀಡ್ ಏನಾಗ್ತಾ ಬಂತು, ಜಾಸ್ತಿ ಆಗ್ತಾ ಬರುತ್ತೆ. ಸೊ ಎಕ್ಸ್ಪಾನ್ಷನ್ ದೀಸ್ ಕಾರ್ಡ್, ದಟ್ ಈಸ್ ದೀಸ್ ಕಾರ್ಡ್ಸ್ ಅಂತ ಹೇಳಿದ್ರೆ ಎಕ್ಸ್ಪಾನ್ಷನ್ ಕಾರ್ಡ್ಸ್ ಆರ್ ಗಿವನ್ ದಿ ಕಂಪ್ಯೂಟರ್ ಇನ್ ದ ನ್ಯೂ ಫೀಚರ್ ಆ್ಯಂಡ್ ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್. ಸೊ ನ್ಯೂ ಫೀಚರ್ ಮತ್ತು ಪರ್ಫಾರ್ಮೆನ್ಸ್ನ ಏನು ಮಾಡ್ತಾ ಬರುತ್ತೆ, ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಯಾವುದು, ಎಕ್ಸ್ಪಾನ್ಷನ್ ಕಾರ್ಡ್ಸ್. ಸೊ ಎಕ್ಸ್ಪಾನ್ಷನ್ ಕಾರ್ಡ್ನ ಎಲ್ಲಿ ಇನ್ಸರ್ಟ್ ಮಾಡ್ತೀವಿ, ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಲ್ಲಿ ಇನ್ಸರ್ಟ್ ಮಾಡ್ತಾ ಬರ್ತೀವಿ. ಓಕೆ, ದ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಆರ್, ಸೊ ಇನ್ ದಿ ದಟ್ ಈಸ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಎಲ್ಲಿ ಇನ್ಸರ್ಟ್ ಮಾಡ್ತೀವಿ ಸ್ಲಾಟ್ಸ್ನ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಈ ಸ್ಲಾಟ್ ಅಲ್ಲಿ ಏನು ಇನ್ಸರ್ಟ್ ಮಾಡ್ತೀವಿ, ದಟ್ ಈಸ್ ಅ ಎಕ್ಸ್ಪಾನ್ಷನ್ ಕಾರ್ಡ್ನ ನಾವು ಏನು ಮಾಡ್ತಾ ಬರ್ತೀವಿ, ಇನ್ಸರ್ಟ್ ಮಾಡ್ತಾ ಬರ್ತೀವಿ, ರೈಟ್. So next ನೋಡ್ತಾ ಬರ್ರಿ, that is a ISA slot, that is it is used to connect the modems and input devices. So modem ನ ನಾವು ಮತ್ತೆ input devices ನ ನಾವು ಇಲ್ಲಿ ಏನು ಮಾಡ್ತಾ ಬರ್ತೀವಿ, ಕನೆಕ್ಟ್ ಮಾಡ್ತಾ ಬರ್ತೀವಿ. that is a ISA slot, Indian so industry standard architecture slot. Industry standard architecture slots, these slots are used to connect the modem and input devices. So modem ಮತ್ತೆ input devices ನ ನಾವು ಇಲ್ಲಿ ಏನು ಮಾಡ್ತಾ ಬರ್ತೀವಿ, ಕನೆಕ್ಟ್ ಮಾಡೋದಕ್ಕೆ ISA ಸ್ಲಾಟ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಸೊ ಓಕೆ, ಸೊ ನೆಕ್ಸ್ಟ್ ಈಸ್ ಅ PCI ಸ್ಲಾಟ್, ದಟ್ ಈಸ್ ಅ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ ಕನೆಕ್ಟ್ ಸ್ಲಾಟ್. ಸೊ PCI ಸ್ಲಾಟ್ಸ್ ಆರ್ ಯೂಸ್ ಟು ಕನೆಕ್ಟ್ ದ ಗ್ರಾಫಿಕ್ ಆಕ್ಸಿಲೇಟರ್ ಕಾರ್ಡ್ಸ್. ಸೊ ಗ್ರಾಫಿಕ್ ಕಾರ್ಡ್ನ ಇನ್ಸರ್ಟ್ ಮಾಡೋದಕ್ಕೋಸ್ಕರ ಸೊ ನಾವಿಲ್ಲಿ ಏನು ಮಾಡ್ತೀವಿ, ದಟ್ ಈಸ್ ಅ PCI ಸ್ಲಾಟ್ಸ್. ಗ್ರಾಫಿಕ್ಸ್, ನೀವು ಗೇಮಿಂಗಲ್ಲಿ ಅಥವಾ ಫೋಟೋಶಾಪ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, we need a graphic card. ಸೊ ಗ್ರಾಫಿಕ್ ಕಾರ್ಡ್ ಇದ್ರೆ ಸೊ ನಮಗೆ ಹೆಲ್ಪ್ ಆಗ್ತಾ ಬರುತ್ತೆ, ಸ್ಪೀಡಾಗಿ ವರ್ಕ್ ಮಾಡ್ತಾ ಬರ್ತೀವಿ. ಸೊ ಮೊಬೈಲ್, ದಟ್ ಈಸ್ ಅ ಏನು ಮೊಬೈಲಲ್ಲೂ ಕೂಡ ಗ್ರಾಫಿಕ್ಸ್ ಕಾರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಸ್ಮಾಲ್ ಟೈಪ್ಸ್ ಆಫ್ ಗ್ರಾಫಿಕ್ಸ್ ಕಾರ್ಡ್ಸ್ ಇರುತ್ತೆ. ಸೊ ಏನು ಗೇಮಿಂಗಲ್ಲಿ ಹೆಲ್ಪ್ ಮಾಡಬೇಕು, ಗೇಮಿಂಗಲ್ಲಿ ಹೆಲ್ಪ್ ಮಾಡ್ತಾ ಬರುತ್ತೆ. ಸೊ ಅದೇ ರೀತಿ ಸಿಸ್ಟಮಲ್ಲೂ ಕೂಡ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಇಟ್ ಈಸ್ ಹೆಲ್ಪ್ಸ್ ಟು ದಟ್ ಈಸ್ ಅ ಗೇಮಿಂಗ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಫೋಟೋ ಎಡಿಟಿಂಗಲ್ಲಿ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, ಸೊ ಇದಕ್ಕೆ ಒಂದು ಪೋರ್ಟ್ಸ್ ಅನ್ನೋದಿರುತ್ತೆ, ದಟ್ ಈಸ್ ಅ ಏನು graphic card slots, that is a PCI slots. So PCI slots are used to connect the graphic accelerator cards, sound cards, internal modems and SCSI slots, and that is a much faster than ISA cards. So SCSI cards ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಇನ್ಸರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬರ್ತೀವಿ. ಸೊ ಇದು ISA, ದಟ್ ಈಸ್ ಇಂಡಿಯನ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಸ್ಲಾಟ್ಸು. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ದಟ್ ಇಸ್ ಇನ್ಪುಟ್ ಡಿವೈಸಸ್ನ ಮೋಡಮ್ನ ಕನೆಕ್ಟ್ ಯೂಸ್ ಮಾಡ್ತೀವಿ. ಗ್ರಾಫಿಕ್ಸ್ ಕಾರ್ಡ್ ಸ್ಲಾಟ್ಸು ಗ್ರಾಫಿಕ್ ಕಾರ್ಡ್ನ ಇನ್ಸರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬರ್ತೀವಿ. ಸೊ ನೆಕ್ಸ್ಟು AGP ಸ್ಲಾಟ್ಸ್. AGP ಅಂತ ಹೇಳಿದ್ರೆ ಆಕ್ಸಿಲರೇಟೆಡ್ ಗ್ರಾಫಿಕ್ ಕಾರ್ಡ್ ಪೋರ್ಟ್ ಸ್ಲಾಟ್. ಸೊ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ಅಂತ ಹೇಳಿ, ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ಸ್ಲಾಟ್, AGP slot. So AGP slot is meant to provide the faster access to the graphics accelerated card, and this enhancing the visual experience of the user. So visual ಅಂದ್ರೆ ಈಗ ವಿಡಿಯೋ ಔಟ್ಪುಟ್ ನಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ, ಸೊ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಏನು ಮಾಡಬೇಕು, AGP ಕಾರ್ಡ್ನ ನಾವು ಇನ್ಸರ್ಟ್ ಮಾಡಬೇಕು. ಸೊ ಅದನ್ನ ಎಲ್ಲಿ ಇನ್ಸರ್ಟ್ ಮಾಡ್ತೀವಿ, ದಟ್ ಇಸ್ ಅ AGP, ದಟ್ ಇಸ್ ಆಕ್ಸಿಲೇಟೆಡ್ ಗ್ರಾಫಿಕ್ ಪೋರ್ಟ್ನ ನಾವು ಪೋರ್ಟಲ್ಲಿ, ದಟ್ ಇಸ್ AGP ಕಾರ್ಡ್, ದಟ್ ಇಸ್ ಅ ಗ್ರಾಫಿಕ್ಸ್ ಕಾರ್ಡ್ಗಿನ ಗ್ರಾಫಿಕ್ ಆಕ್ಸಿಲೇಟರ್ ಕಾರ್ಡ್. ದಿಸ್ ಈಸ್ ಎನ್ಹಾನ್ಸಿಂಗ್ ದ ವಿಜುವಲ್ ಎಕ್ಸ್ಪೀರಿಯನ್ಸ್ ಟು ದಿ ಯೂಸರ್. ಸೊ AGP ಕಾರ್ಡ್ಸ್ ಅಥವಾ ಗ್ರಾಫಿಕ್ಸ್, AGPಯಲ್ಲಿ ಗ್ರಾಫಿಕ್ಸ್ ಕಾರ್ಡ್ಸ್ ನಾವು ಇನ್ಸರ್ಟ್ ಮಾಡೋದ್ರಿಂದ ವಿಜುವಲ್ ಎಕ್ಸ್ಪೀರಿಯನ್ಸ್ ನಾವು ಸೊ ವಿಜುವಲ್ ಎಕ್ಸ್ಪೀರಿಯನ್ಸ್ ಏನಾಗಿರುತ್ತೆ, ಚೆನ್ನಾಗಿರುತ್ತೆ. ವಿಡಿಯೋ ಕ್ವಾಲಿಟಿ ಏನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಈಸ್
that is all Celeron Pentium 3 motherboards come in the AGP slot. So Celeron ಆಗಿರ್ಬೋದು, that is Pentium 3 motherboards ಅಲ್ಲಿ ಏನು ಬರುತ್ತೆ AGP slots ಅನ್ನೋದು ಬರುತ್ತೆ. ಸೊ ನೆಕ್ಸ್ಟ್ that is a RAM slot. ಸೊ ಇಲ್ಲಿ ಬರೋದು that is a RAM slot. ಓಕೆ, ಸೊ ಹಾಗಾದ್ರೆ RAM ಅಂತ ಹೇಳಿದ್ರೆ random access memory slot. Okay, so a random access memory slot, it is used to install the memory as a two types, that is SIMM. So RAM ಅಲ್ಲಿ there is a two types of memory chip na ನಾವು insert ಮಾಡ್ತಾ ಬರ್ಬೋದು. The first one is an SIMM ಅಂತ ಹೇಳ್ಬಿಟ್ಟು, that is a single inline memory module ಅಂತ ಹೇಳ್ಬಿಟ್ಟು, and that is a DIMM, dual inline memory module slot. So it is an original Pentium system, typically here the 72 pin SIMM slot. So simply that is a RAM slot. It is used to two types of slot, as a that is a SIMM single inline memory module slot, and that is DIMM dual inline memory module slot. Okay, so next is a processor socket. So ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, that is a processor socket. So ಇದರಲ್ಲಿ ಪ್ರೊಸೆಸರ್ ಇರುತ್ತೆ. ಸೊ ಇಲ್ಲಿ ಸ್ಮಾಲ್ ಪಿನ್ ಟೈಪ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಪ್ರೊಸೆಸರ್ ಸಾಕೆಟ್. ಓಕೆ, ಸೊ ಪ್ರೊಸೆಸರ್ ಸಾಕೆಟ್, ಪ್ರೊಸೆಸರ್ ಸ್ಲಾಟ್. ಓಕೆ, ಸೊ ಪ್ರೊಸೆಸರ್ ಸ್ಲಾಟ್, ಇಟ್ ಈಸ್ ಯೂಸ್ ಟು ಇನ್ಸರ್ಟ್ ದ ಪ್ರೊಸೆಸರ್ ಚಿಪ್. ಪ್ರೊಸೆಸರ್ನ ಚಿಪ್ನ ಇನ್ಸರ್ಟ್ ಮಾಡೋದಕ್ಕೋಸ್ಕರ ಈ ಪ್ರೊಸೆಸರ್ ಸ್ಲಾಟ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಸೊ ಪ್ರೊಸೆಸರ್ ಸ್ಲಾಟ್, ಇಟ್ ಈಸ್ ಯೂಸ್ ಟು ಇನ್ಸರ್ಟ್ ದ ಪ್ರೊಸೆಸರ್ ಚಿಪ್ ವಿಚ್ ಇಸ್ ದ ಲಾರ್ಜೆಸ್ಟ್ ಚಿಪ್ ಆನ್ ದಿ ಮದರ್ ಬೋರ್ಡ್. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಒಂದು ಲಾರ್ಜರ್ ಚಿಪ್. ಸೊ ಇವೆಲ್ಲ ಸ್ಮಾಲ್ ಚಿಪ್ ಇದೆ. ಬಯೋಸ್ ಕೂಡ ಸ್ಮಾಲ್ ಚಿಪ್ ಇದೆ. ಓಕೆ, CMOS ಕೂಡ, ಇದು ಕೂಡ ಸ್ಮಾಲ್ ಚಿಪ್ ಟೈಪ್ ಇದೆ. ಸೊ ಹಾಗಾದ್ರೆ ಈ ಪ್ರೊಸೆಸರ್ ಚಿಪ್ ಏನಾಗಿರುತ್ತೆ, ಇಟ್ ಇಸ್ ದ ಲಾರ್ಜೆಸ್ಟ್ ಚಿಪ್ ಸೆಟ್ ಇನ್ ದಿ ಮದರ್ ಬೋರ್ಡ್. ಸೊ the processor slot is inserted in the processor chip, so which is the largest chip on the motherboard. It can be identified as a heat sink if fan is located on the top of it. So ಹಾಗಾದ್ರೆ ಸೊ ಇಲ್ಲಿ ಮೇಲ್ಗಡೆ ಒಂದು ಫ್ಯಾನ್ ಅನ್ನೋದು ಫಿಕ್ಸ್ ಮಾಡಿ. ಓಕೆ, ಸೊ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕು, ಪ್ರೊಸೆಸರ್ ಇದೆ ಇಲ್ಲೋ ಅಥವಾ ಪ್ರೊಸೆಸರ್ ಎಲ್ಲಿರುತ್ತೆ ಅಂತೇಳಿ ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಹೀಟ್ ಸಿಂಕ್ ಅಂದರೆ ಈ ಥರದೊಂದು ಇರುತ್ತೆ. ಅದ್ರ ಮೇಲ್ಗಡೆ ಏನಾಗಿರುತ್ತೆ, ಒಂದು ಫ್ಯಾನ್ ನಾವು ಫಿಟ್ ಮಾಡಿರ್ತೀವಿ. ಸೊ ಏನಕ್ಕೆ ಫ್ಯಾನ್ ಫಿಟ್ ಮಾಡಿರ್ತೀವಿ ಅಂದರೆ, ಫಾರ್ ದಿ ಅವಾಯ್ಡಿಂಗ್ ದ ಹೀಟ್ ಆಫ್ ದಿ ಪ್ರೊಸೆಸರ್. ಸೊ ಹೀಟನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಫ್ಯಾನ್ನ ಫಿಕ್ಸ್ ಮಾಡಿರ್ತೀವಿ. ಓಕೆ, ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಚಿಪ್ ಆನ್ ದಿ motherboard. So processor chip, it is the largest chip on the motherboard. It is located on the processor slot. So ಇದನ್ನ processor slot ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ನಾವು ಏನು ಮಾಡ್ತೀವಿ, processor chip ನ ಇನ್ಸರ್ಟ್ ಮಾಡ್ತಾ ಬರ್ತೀವಿ. So next is a PCI Express slot. That is a peripheral component interconnect express slot ಅಂತ ಹೇಳಿ ಕರಿತೀವಿ. It is a faster bus architecture than AGP and PCI buses. AGP ಮತ್ತೆ PCI buses ಏನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ದಟ್ ಈಸ್ ಅ PCI Express slot. ಸೊ ವಾಟ್ ಈಸ್ ದ ಬಸ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಕಮ್ಯುನಿಕೇಶನ್ ಪಾತ್. ಸೊ ಕಮ್ಯುನಿಕೇಶನ್ ಪಾತ್ನ ನಾವೆಂತ ಕರಿತೀವಿ, ದಟ್ ಈಸ್ ಅ ಬಸ್ ಅಂತ ಹೇಳಿ ಕರಿತೀವಿ. AGP ಬಸ್ ಮತ್ತು PCI ಬಸ್ಸ್ಗಿನ ಫಾಸ್ಟ್ ಆಗಿರುತ್ತೆ. ಯಾವುದು, ದಟ್ ಈಸ್ ಅ PCI Express slot. ಸೊ ನೆಕ್ಸ್ಟ್ ಈಸ್ ಅ PC card. So it is used to laptop computer and it includes a Wi-Fi cards, network cards and external modems. ಸೊ PC ಕಾರ್ಡ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಲ್ಯಾಪ್ಟಾಪ್ಸ್ ಮದರ್ ಬೋರ್ಡ್ಸ್ ಅಲ್ಲಿ PC ಕಾರ್ಡ್ ಅನ್ನೋದಿರುತ್ತೆ. ಸೊ ಈ PC ಕಾರ್ಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಲ್ಯಾಪ್ಟಾಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಟ್ ಇನ್ಕ್ಲೂಡ್ಸ್ ದ ವೈಫೈ ಕಾರ್ಡ್, ನೆಟ್ವರ್ಕ್ ಕಾರ್ಡ್ ಅಂಡ್ ಎಕ್ಸ್ಟರ್ನಲ್ ಮೋಡಮ್. ಸೊ ಎಕ್ಸ್ಟರ್ನಲ್ ಮೋಡಮ್ಸ್ ಅಲ್ಲಿ ಕೂಡ ನಾವಿಲ್ಲಿ ಏನು ಮಾಡ್ತೀವಿ, ಸೊ ಏನೋ ದಟ್ ಇಸ್ ಅ PC ಕಾರ್ಡ್ನ ಯೂಸ್ ಮಾಡ್ತೀವಿ. ಮೋಡಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ ಹೇಳಿ. ಏನು ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಅಂತ ಹೇಳಿದ್ರೆ, ಸೊ ಮಾಡ್ಯುಲೇಟರ್ ಏನು ಮಾಡುತ್ತೆ, ದಟ್ ಇಸ್ ಅನಲಾಗ್ ಸಿಗ್ನಲ್ ಇಂದ ಸೊ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಸೊ ಮತ್ತೆ ಡಿಮಾಡ್ಯುಲೇಟರು ಅನಲಾಗ್ ಸಿಗ್ನಲ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ, ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಅನ್ನೋ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ದಟ್ ಇಸ್ ಅ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿ ಬರುತ್ತೆ. ಸೊ ಡಿಸ್ಕ್ ಕಂಟ್ರೋಲರ್ ಇಸ್ ಅ ಸರ್ಕ್ಯೂಟ್ ದಟ್ ಈಸ್ ಎನೇಬಲ್ಸ್ ಟು ದಿ CPU ಕಮ್ಯುನಿಕೇಟ್ ವಿತ್ ದ ಹಾರ್ಡ್ ಡಿಸ್ಕ್. ಸೊ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಬರೋದು ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿ ಬರುತ್ತೆ.
ಸೊ ಈ ಡಿಸ್ಕ್ ಕಂಟ್ರೋಲರ್ ನಾವು ಏನು ಮಾಡ್ತೀವಿ, ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡ್ತಾ ಬರ್ತೀವಿ. ಈ ಕಾನ್ಸೆಪ್ಟ್ ಏನು, ದಟ್ ಇಸ್ ಅ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿ. ಇಟ್ ಇಸ್ ಅ ಸರ್ಕ್ಯೂಟ್, that is enables the CPU communicate with the hard disk. ಸೊ CPU ಕಮ್ಯುನಿಕೇಟ್ ಆಗೋದಕ್ಕೆ ಏನು ಮಾಡುತ್ತಾ, ಎನೇಬಲ್ ಮಾಡ್ತಾ ಬರುತ್ತೆ. ಓಕೆ, ಡಿಸ್ಕ್ ಕಂಟ್ರೋಲರ್, ನೆಕ್ಸ್ಟ್ ಕಾನ್ಸೆಪ್ಟ್, ಡಿಸ್ಕ್ ಕಂಟ್ರೋಲರ್ ಇಸ್ ಅ ಸರ್ಕ್ಯೂಟ್ that is enables to the CPU communicate with the hard disk. ಸೊ ಹಾರ್ಡ್ ಡಿಸ್ಕ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಏನು ಮಾಡುತ್ತಾ, ಸೊ ಹೆಲ್ಪ್ ಮಾಡ್ತಾ ಬರುತ್ತೆ. ಯಾವುದು, ದಟ್ ಈಸ್ ಅ ಡಿಸ್ಕ್ ಕಂಟ್ರೋಲರ್. ಸೊ modern disk controllers are the integrated in the disk drives. Disk drives ಅಲ್ಲಿ ಏನು ಮಾಡುತ್ತಾ, ಇಂಟಿಗ್ರೇಟೆಡ್ ಆಗಿರುತ್ತೆ ಯಾವುದರಲ್ಲಿ, ದಟ್ ಈಸ್ ದ ಮಾಡರ್ನ್ ಮದರ್ ಬೋರ್ಡ್ಸ್ ಅಲ್ಲಿ ಅಥವಾ ಮಾಡರ್ನ್ ಕಂಟ್ರೋಲರ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಈಸ್ ದಟ್ ಈಸ್ ಅ ಹಾರ್ಡ್ ಡಿಸ್ಕ್ ಕಂಟ್ರೋಲರ್, ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಅಂಡ್ IO ಪೋರ್ಟ್ಸ್ ಅಂಡ್ ಇಂಟರ್ಫೇಸಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿ ಬರುತ್ತಾ, ದಟ್ ಈಸ್ HDC, ಫ್ಲಾಪಿ ಡಿಸ್ಕ್ ಕಂಟ್ರೋಲರ್, ದಟ್ ಈಸ್ FDC,